ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡವೆಂಬ 3 ಕಡಲನಾಡುಗಳಲ್ಲಿ ನಾಗನಿಗೆ ವಿಶೇಷ ಸ್ಥಾನವಿದೆ. ನಾಗನನ್ನ ನಮ್ಮನೆ ಹಿರಿಯ ಎಂದೇ ಪೂಜಿಸುತ್ತಾರೆ ಜನ. ಅದೇ ನಾಗರ ಪಂಚಮಿಯಂದು ಜನ ವಿಸ್ಮಯವಾಗುವಂತಹ ಘಟನೆಯೊಂದು ನಡೆದಿದೆ. ಅದೇನಪ್ಪಾ ಅಂತೀರಾ? ಇಲ್ಲಿದೆ ನೋಡಿ ನಿಮ್ಮ ಮೈನವಿರೇಳಿಸುವ ವರದಿ. ಉತ್ತರ ಕನ್ನಡ ಜಿಲ್ಲೆಯ ಕುಮ್ಮಟ ತಾಲೂಕಿನ ದ್ವೀಪವಾದ ಐಗಳ ಕೂರ್ವೆಯಲ್ಲಿ ಸ್ನೇಕ್ ಪವನ್ ನಾಯ್ಕ್ ಅವರು ಒಂದು ನಾಗರ ಹಾವನ್ನ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿದ್ರು. ಸೋಷಿಯಲ್ ಮೀಡಿಯಾ ಹಾಗೂ ಕರ್ನಾಟಕದ ಬಹುತೇಕ ಎಲ್ಲ ಬದಿಯೂ ಸ್ನೇಕ್ ಪವನ್ ನಾಯ್ಕ್ ಎಂದರೆ ವಿಶೇಷವಾದ ಗೌರವವಿದೆ. ಯಾಕೆಂದ್ರೆ ಪ್ರಾಣ ಒತ್ತೆ ಇಟ್ಟು ಎಷ್ಟೋ ಸಲ ಹಾವು, ಮೊಸಳೆ, ಹುಲಿ, ಚಿರತೆಗಳ ರಕ್ಷಣೆ ಮಾಡಿದ್ದಾರೆ ಆತ. ಅಂತಹ ಪ್ರಾಣಿ ರಕ್ಷಕ ಪವನ್ ನಾಯ್ಕ್ ನಾಗರ ಪಂಚಮಿ ದಿನದಂದೇ ಐಗಳ ಕೂರ್ವೆಯ ರಮೇಶ್ ಭಂಡಾರಿ ಎಂಬುವವರ ಮನೆಯಲ್ಲಿ ನಾಗರ ಹಾವಿನ ರೆಸ್ಕ್ಯೂ ಮಾಡಿದ್ರು. ಆ ನಾಗರ ಹಾವಿಗೆ ಗ್ರಾಮಸ್ಥರು ಭಕ್ತಿಯಿಂದ ನಮಸ್ಕರಿಸಿ ಹಾವನ್ನ ನಾಗ ಹಾಗೂ ಜಟ್ಟಿಗಾನ ಸನ್ನಿಧಾನವಿರುವ ಗ್ರಾಮದ ಹೊರಭಾಗದ ಕಟ್ಟೆಯ ಬಳಿ ಬಿಡುವಂತೆ ಹೇಳಿದ್ರು. ಗ್ರಾಮಸ್ಥರ ಮಾತನ್ನ ಮನ್ನಿಸಿ ಗ್ರಾಮದ ಹೊರಭಾಗ ಹಾಗೂ ಅರಣ್ಯ ಪ್ರದೇಶ ಕೊಡುವ ನಾಗರ ಹಾಗೂ ಜಟ್ಟಿಗಾನ ಕಟ್ಟೆಯ ಬಳಿ ಪವನ್ ನಾಗರ ಹಾವನ್ನ ಬಿಡುಗಡೆ ಮಾಡಿದಾಗ ಆಶ್ಚರ್ಯವೊಂದು ಕಾದಿತ್ತು. ಹಾವು ಕಾಡಿನ ಕಡೆ ಹೋಗದೆ ಜಟ್ಟಿಗಾನ ಹಾಗೂ ನಾಗನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿರುವ ಮೂರ್ತಿಗಳಿಗೆ 3 ಸುತ್ತು ಪ್ರದಕ್ಷಿಣೆ ಹಾಕಿತು. ನಂತರ ಗ್ರಾಮಸ್ಥರ ಎದುರೇ ಯಾರಿಗೂ ಹಾನಿ ಮಾಡದಂತೆ ಹಳ್ಳ ಇಳಿದು ಕಾಡಿನೊಳಗೆ ಹೋಯಿತು. ಈ ಘಟನಾವಳಿಯು ನಾಗನಡಿಯನ್ನ ನಂಬಿ ನಾಗನನ್ನ ತಲೆಮಾರಿನಿಂದ ಆರಾಧಿಸಿಕೊಂಡು ಬಂದಿರುವ ಕರಾವಳಿಯ ಜನರಿಗೆ ಭಯ ಭಕ್ತಿಯ ಸಮಭಾವ ಮೂಡಿಸಿದ್ದಲ್ಲದೆ ದೇವರನ್ನ ನಂಬದವರು ಬಾಯಿ ಮೇಲೆ ಬೆರಳಿಟ್ಟು ನೋಡುವಂತೆ ಮಾಡಿತು. ಕರಾವಳಿಯಲ್ಲಿ ನಾಗಾರಾಧನೆ ಎಷ್ಟು ಶಕ್ತಿಯುತವೋ ಅಷ್ಟೇ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಾಗಗಳು ತಮ್ಮ ಇರುವಿಕೆಯನ್ನ ಹೀಗೆ ಸಾದರಪಡಿಸುತ್ತವೆ. ವೈಜ್ಞಾನಿಕವಾಗಿ ನೋಡಿ ಹೋದರೆ ನಾಗರ ಹಾವು ಯಾರಿಗೂ ಸುಖಾಸುಮ್ಮನೆ ಕಚ್ಚುವುದಿಲ್ಲ ಎನ್ನುತ್ತಾರೆ ಉರಗ ತಜ್ಞ ಪವನ್. ಕಣ್ಣು ಕಾಣದ ಬರೀ ವಾಸನೆ ಗ್ರಹಿಸುವ ನಾಗರ ಹಾವು ಒಂದು ಕ್ಷಣ ನಾಗದೇವರಾಗಿ ಗ್ರಾಮಸ್ಥರಿಗೆ ಗೋಚರಿಸಿದ್ದು ಹೀಗೆ.